ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಮೋಟಿವೇಶ್ನಲ್ ವಿಡಿಯೋ ಬಂದು, ನೀವು ಯಾವ ಒಂದು ವ್ಯಕ್ತಿಗೆ ಇಷ್ಟಪಡ್ತೀರೋ ಆ ವ್ಯಕ್ತಿ ತಪ್ಪು ಮಾಡಿದಾಗ ಏನು ಮಾಡಬೇಕು, ಅವರನ್ನು ಕ್ಷಮಿಸಬೇಕಾ ಅಥವಾ ಬಿಡಬೇಕಾ, ಯಾವ ಥರ ಆ ಟೈಮ್ನಲ್ಲಿ ನಾವು ಇರಬೇಕು ಅನ್ನೋದು ಇವತ್ತಿನ ಒಂದು ಮೋಟಿವೇಶ್ನಲ್ ವಿಡಿಯೋ ಆಗಿದೆ. ತಪ್ಪು ಎಲ್ಲರೂ ಮಾಡ್ತಾರೆ, ಯಾರೇ ಇರಲಿ ಅವರು. ಅಂದರೆ ನಿಮ್ಮ ಜೊತೆ ಮದುವೆ ಆಗಿರೋ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರಲಿ, ಆಮೇಲೆ ನಿಮ್ಮ ಸಿಸ್ಟರ್ ಆ್ಯಂಡ್ ಬ್ರದರ್ ಆಗಿರಲಿ, ಮತ್ತು ನಿಮ್ಮ ತಂದೆ ತಾಯಿ ಆಗಿರಲಿ, ಮಗ ಮತ್ತು ತಂದೆ ಆಗಿರಲಿ. ಬಟ್ ಯಾರೇ ಜಗಳ ಮಾಡಲಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಇವ್ರು ಯಾರೇ ಜಗಳ ಮಾಡಿದ್ರೂ ಮನಸ್ಸಿಗೆ ನೋವು ಆಗೇ ಆಗುತ್ತೆ. ಸೊ ಯಾವ ಥರ ಅದನ್ನು ಹ್ಯಾಂಡಲ್ ಮಾಡಬೇಕು ಮತ್ತು ಯಾವ ಥರ ಅದನ್ನು ಸಾಲ್ವ್ ಮಾಡ್ಕೋಬೇಕು ಮತ್ತು ಆ ತಪ್ಪನ್ನು ನಾವು ಕ್ಷಮಿಸಬೇಕಾ ಬಿಡಬೇಕಾ ಅನ್ನೋದು ಇವತ್ತಿನ ಒಂದು ವಿಡಿಯೋ ಆಗಿದೆ. ನೀವು ತಪ್ಪು ಮಾಡಿ ಯಾವ ವ್ಯಕ್ತಿ ತಪ್ಪು ಮಾಡಿರ್ತಾನೋ ಸಡನ್ನಾಗಿ ಪ್ರತಿಕ್ರಿಯೆ ನೀಡಬೇಡಿ. ಯಾಕಂತಂದರೆ ಆ ತಪ್ಪು ಅವರಿಗೆ ಅರಿವಾಗ್ಬೋದು. ಇವಾಗಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಾದರೂ ಅರಿವಾಗ್ಬೋದು, ಒಂದು ವಾರ ಬಿಟ್ಟಾದರೂ ಅರಿವಾಗ್ಬೋದು. ಅವ್ರ ತಪ್ಪಿನ ಅರಿವು ಅವರಿಗೆ ಆಗೇ ಆಗುತ್ತೆ. ಸೊ ನೀವು ಏನು ಮಾಡಬೇಕು ಅಂದರೆ ಅದಕ್ಕೆ ಸಡನ್ನಾಗಿ ಅವರಿಗೆ ರಿಯಾಕ್ಟ್ ಮಾಡಬಾರ್ದು. ಇವಾಗ ಒಂದು ಏನೋ ಅಂದರು ಅಂತ ಅಂದರೆ ರಿಪ್ಲೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಆ ಟೈಮಲ್ಲಿ ತೆಗೆದುಕೊಂಡ ನಿರ್ಧಾರ ನಮ್ಮ ಸಂಬಂಧವನ್ನೇ ಹಾಳು ಮಾಡಿಬಿಡ್ಬೋದು. ಸೊ ಅದಕ್ಕೋಸ್ಕರ ಅಂತಹ ಒಂದು ತಪ್ಪನ್ನು ಯಾವತ್ತೂ ಕೂಡ ಮಾಡೋಕ್ಕೆ ಹೋಗಬೇಡಿ. ತಕ್ಷಣ ನಿರ್ಧಾರ ತಗೊಳ್ಳೋದನ್ನು, ಪ್ರತಿಕ್ರಿಯೆ ಮಾಡೋದನ್ನು ಬಿಡಿ. ಸ್ವಲ್ಪ ಶಾಂತ ರೀತಿಯಿಂದ ಇದ್ದರೆ, ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿದಾಗ ಏನು ಪ್ರಾಬ್ಲಮ್ ಆಯಿತು, ಯಾಕೆ ಈ ಥರ ಆಯಿತು ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಸ್ವಲ್ಪ ಅದಕ್ಕೆ ಟೈಮ್ ಕೊಡೋದನ್ನು ಕಲಿಬೇಕು. ತಕ್ಷಣಕ್ಕೆ ರಿಯಾಕ್ಟ್ ಮಾಡಿದರೆ ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ, ಸಂಬಂಧಗಳು ಕೂಡ ದೂರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಒಂದು ತಪ್ಪನ್ನು ನಾವು ಕ್ಷಮಿಸಿ ಅದನ್ನು ಮತ್ತೆ ಮೊದಲೇನಂತೆ ಇರಬೇಕು ಅಂದರೆ ನಾವು ಈ ಥರ ಮಾಡಲೇಬೇಕು. ನೆಕ್ಸ್ಟ್ ಬಂದ್ಬಿಟ್ಟು, ಇವಾಗ ಮುಂದೆ ಇರೋ ವ್ಯಕ್ತಿ ತಪ್ಪು ಮಾಡಿದ್ದಾರೆ ಅಂತ ಅಂದರೆ ಅದರಿಂದ ನನಗೆ ಏನಾಯಿತು, ಬೇಜಾರಾಯಿತಾ, ಹೇಗಾಯಿತು ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು. ಅಂದರೆ ಅದರಿಂದ ಏನಾಗಿದೆ, ನಮಗೆ ಏನಾದರೂ ತೊಂದರೆ ಆಗಿದೆನಾ, ಏನಾದರೂ ಕಷ್ಟ ಆಗಿದೆನಾ, ಏನಾದರೂ ನೋವು ಆಗಿದೆನಾ ಅಂತ ಹೇಳಿಬಿಟ್ಟು ನಾವು ಅದನ್ನು ತಿಳ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಅವರ ಒಂದು ದೃಷ್ಟಿಕೋನವನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು, ಅವರ ದೃಷ್ಟಿಕೋನವನ್ನು ಯಾಕೆ ನಾವು ತಿಳ್ಕೋಬೇಕು ಅಂತ ಅಂದರೆ ನಮಗೆ ಗೊತ್ತಿಲ್ಲ ಅವರು ಯಾಕೆ ಈ ತಪ್ಪನ್ನು ಮಾಡಿದರು ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಅವರ ಉದ್ದೇಶ ಏನು, ಈ ಒಂದು ಜಗಳ ಮಾಡಿರೋದ್ರ ಹಿಂದೆ ಏನಾದರೂ ರೀಸನ್ ಇದೆನಾ ಅಂತ ಅನ್ನೋದನ್ನು ನಾವು ಮೊದಲು ಇಲ್ಲಿ ಅರ್ಥ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅವರ ಏನು ತಪ್ಪು ಮಾಡಿದಾರೋ ಅದನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಕ್ಷಮಿಸುವಂತಹ ಒಂದು ಗುಣನ ನಾವು ಬೆಳೆಸ್ಕೋಬೇಕು. ಅವರ ಒಂದು ವೇನಲ್ಲಿ ಅವರು ಮಾತಾಡಿದ್ದು ಸರಿ ಇರಬಹುದು. ಅದಕ್ಕೋಸ್ಕರ ಅವರಿಗೆ ನಾವು ಸ್ವಲ್ಪ ಟೈಮನ್ನು ಕೊಟ್ಬಿಟ್ಟು ನಾವು ಸ್ವಲ್ಪ ಅದನ್ನು ಫ್ರೀಯಾಗಿ ಬಿಟ್ಟು ಬಿಡಬೇಕು. ಆಮೇಲೆ ಸ್ವಲ್ಪ ಅರ್ಥ ಆಗ್ತಾ ಹೋಗುತ್ತೆ. ಸೊ ಆವಾಗ ಅವರ ತಪ್ಪು ಏನಿದೆನೋ ಅದನ್ನು ನಾವು ತಿಳ್ಕೊಂಡ ಮೇಲೇ ನಮಗೆ ಗೊತ್ತಾಗೋದು. ಅವರ ದೃಷ್ಟಿಕೋನವನ್ನು ನಾವು ಅರ್ಥ ಮಾಡ್ಕೊಂಡ ಮೇಲೇ ನಾವು ಕ್ಷಮೆ ಕೊಟ್ಟಿದ್ದಕ್ಕೆ ಒಂದು ವ್ಯಾಲ್ಯೂ ಅನ್ನೋದು ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅವರ ದೃಷ್ಟಿಕೋನ ಯಾವ ಥರ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಅವರಿಗೆ ಅರ್ಥ ಮಾಡಿಸ್ಬೇಕು. ಇಲ್ಲಿ ಅಂದರೆ ನಮಗೆ ಎಷ್ಟು ನೋವಾಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ನಾವು ಶಾಂತ ರೀತಿಯಿಂದ ಅವರಿಗೆ ಅರ್ಥ ಮಾಡಿಸಿದ್ರೆ ಅವರ ತಪ್ಪು ಅವರಿಗೆ ರಿಯಲೈಸ್ ಆಗುತ್ತೆ. ಆವಾಗ ನಾವು ಮೊದಲಿನ ಥರ ಇರಬಹುದು. ಅದು ಒಂದನ್ನು ನಾವು ಇಲ್ಲಿ ಪ್ರಯತ್ನ ಮಾಡಬೇಕು. ಅವರಿಗೆ ರಿಯಲೈಸ್ ಮಾಡಿಸುವಂತಹ ಒಂದು ಪ್ರಯತ್ನ ನಮ್ಮದು ಆಗಿರಬೇಕು. ಶಾಂತ ರೀತಿಯಿಂದ ಕುಳಿತುಕೊಂಡು ಮಾತಾಡಿದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದು ಒಂದನ್ನು ನಾವು ಮಾಡಬೇಕು. ಯಾವಾಗಲೂ ಕೂಡ ಏನೇ ಬರಲಿ, ಏನೇ ಪ್ರಾಬ್ಲಮ್ ಬಂದರೂ ಕೂಡ ಅದನ್ನು ಅವರಿಗೆ ತಿಳಿಸಿ ಹೇಳಬೇಕು. ನನಗೆ ಇಷ್ಟು ನೋವಾಗಿದೆ, ಬೇಜಾರಾಗಿದೆ ಈ ಮಾತಿಂದ ಅಂತ ನಾವು ಅವರಿಗೆ ಹೇಳಿದಾಗ ಸೊ ಆವಾಗ ಅವರಿಗೆ ರಿಯಲೈಸ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಕ್ಷಮೆಯನ್ನು ಕೊಡಬೇಕು, ಅವರಿಗೆ ನೀಡಬೇಕು ಕ್ಷಮೆಯನ್ನು. ಅಂದರೆ ಒಂದು ಸಲ ಕ್ಷಮೆ ಅನ್ನೋದು ಇರುತ್ತೆ, 2 ಸಲ ಅನ್ನೋದು ಕ್ಷಮೆ ಇರುತ್ತೆ.
ಬಟ್ ಅವರು ಪದೇ ಪದೇ ಅದೇ ತಪ್ಪನ್ನು ಮಾಡಿದಾಗ ಅದು ಕಳ್ಕೊಂಬಿಡುತ್ತೆ, ತನ್ನ ವ್ಯಾಲ್ಯೂನ ತಾನು ಕಳ್ಕೊಂಬಿಡುತ್ತೆ. ಆ ಕ್ಷಮೆಗೆ ವ್ಯಾಲ್ಯೂ ಅನ್ನೋದು ಇರಲ್ಲ. ಸೊ ಅದಕ್ಕೆ ಒಂದು ಮಿತಿ ಇರಲಿ, ನಮ್ಮ ಒಂದು ಕ್ಷಮೆ ಏನಿದೆನೋ ಅದಕ್ಕೆ ಒಂದು ಮಿತಿ ಇರಲಿ, ತಾಳ್ಮೆ ಇರಲಿ. ಅಂದರೆ ಅದು ಇಂಪಾರ್ಟೆಂಟ್, ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಒಂದು ನೀವು ಬಾರ್ಡರ್ ಹಾಕಿಬಿಡಬೇಕು, ಇಂತಿಷ್ಟು ಅಂತ ಒಂದು ಲಿಮಿಟಲ್ಲಿ ಇರಬೇಕು. ಯಾವುದೇ ಒಂದು ಪ್ರಾಬ್ಲಮ್ ಇರಲಿ, ಒಂದು ಲಿಮಿಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಲೈಫ್ನಲ್ಲಿ. ಸೊ ನಾವು ಎಷ್ಟಿರಬೇಕೋ ಅಷ್ಟರಲ್ಲಿನೇ ಇದ್ದು ನಮ್ಮ ಒಂದು ಕೆಲಸನ ಮಾಡ್ಕೋಬೇಕು. ಮತ್ತು ನಾವು ಕ್ಷಮಿಸುವಂತಹ ಗುಣ ಇದೆ ಅಂದ್ಬಿಟ್ಟು ಪದೇ ಪದೇ ತಪ್ಪು ಮಾಡಿ ಪದೇ ಪದೇ ಕ್ಷಮೆ ಕೇಳ್ತಾ ಹೋದರೆ ಅದಕ್ಕೆ ಆ ಕ್ಷಮೆಗೆ ಬೆಲೆನೂ ಇರಲ್ಲ. ನಾವು ಕ್ಷಮಿಸುವಂತಹ ಒಂದು ಮುಂದಿನ ಇರೋ ವ್ಯಕ್ತಿ ಕ್ಷಮಿಸಬೇಕು ಅಂದರೆ ಅದಕ್ಕೆ ನಾವು ಯೋಗ್ಯರು ಕೂಡ ಅಲ್ಲ. ಸೊ ಅದಕ್ಕೋಸ್ಕರ ನಾವು ಪದೇ ಪದೇ ಅದೇ ತಪ್ಪನ್ನು ಮಾಡಿಬಿಟ್ಟು ಮತ್ತೆ ಅವರಿಗೆ ಪದೇ ಪದೇ ಕ್ಷಮೆಯನ್ನು ಕೇಳೋದನ್ನು ಬಿಟ್ಟುಬಿಡಬೇಕು ಇಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಬದಲಾವಣೆಗೆ ಅವಕಾಶವನ್ನು ಕೊಡಬೇಕು ನಾವು. ಅಂದರೆ ಅವರು ಬದಲಾಗ್ತಾರೆ ಅಂತ ಹೇಳಿಬಿಟ್ಟು ನಾವು ಅವರಿಗೆ ಒಂದಿಷ್ಟು ಅವಕಾಶ ಕೊಡಬೇಕು. ಅಂದರೆ ಅವರಿಗೆ ನಾವು ಟೈಮ್ ಕೊಟ್ಟರೆ, ಒಂದು ಗಡುವು ಕೊಟ್ಟರೆ ಅವರು ಸುಧಾರಿಸ್ಬೋದು, ಚೇಂಜ್ ಆಗಬಹುದು ಅಲ್ವಾ. ಯಾಕಂತಂದರೆ ಜನ ಹಂಗೆ ಏನೇ ಒಂದು ತಪ್ಪು ಮಾಡಿದ್ರು ಇವಾಗ ಎಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಗುಣ ಎಲ್ಲರಲ್ಲಿನೂ ಇರಲ್ಲ, ಅದು ಎಲ್ರಿಗೂ ಬರೋದೂ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅಂದರೆ ಅವರು ಕ್ಷಮೆ ಕೇಳಿದ ತಕ್ಷಣ ಎಕ್ಸೆಪ್ಟ್ ಮಾಡಿಕೊಂಡು ಮತ್ತೆ ಒಂದು ಅವಕಾಶವನ್ನು ಕೊಡಬೇಕು. ಅದನ್ನು ಎಷ್ಟು ಸಲ ತಪ್ಪು ಮಾಡ್ತಾರೋ ಅವ್ರ ಮೇಲಿರುತ್ತೆ. ಸೊ ಅದು ಪದೇ ಪದೇ ಮಾಡ್ತಾ ಹೋದಾಗ ಅದಕ್ಕೆ ಪೆಟ್ಟು ಬೀಳುತ್ತೆ. ಅಂದರೆ ನಾವು ಕ್ಷಮಿಸುವುದಕ್ಕೆ ಅದಕ್ಕೆ ಬೆಲೆನೇ ಇರಲ್ಲ. ಸೊ ಅದಕ್ಕೋಸ್ಕರ ತಪ್ಪು ಮಾಡಬೇಕು, ಅದಕ್ಕೆ ಒಂದು ಲಿಮಿಟ್ ಇರಬೇಕು. ಕ್ಷಮೆ ಕೇಳೋಕ್ಕೂ ಒಂದು ಲಿಮಿಟ್ ಇರಬೇಕು. ತಪ್ಪಂತೂ ಯಾರೂ ಬೇಕು ಅಂತ ಮಾಡಿರಲ್ಲ. ಸೊ ಅದನ್ನೇ ಪದೇ ಪದೇ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇರೋದು ಇಲ್ಲಿ. ಅಂದರೆ ಪದೇ ಪದೇ ಮಾಡಿದ್ರೆ ಯಾವುದೇ ಆಗಲಿ ಲಿಮಿಟ್ ಇರಬೇಕು. ಪದೇ ಪದೇ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಏನೇ ಇರಲಿ ಅದು ಅತಿ ಆದರೆ ಅಮೃತನೂ ಕೂಡ ವಿಷ ಅಂತ ಹೇಳ್ತಾರೆ. ಯಾವುದೂ ಕೂಡ ಲೈಫ್ನಲ್ಲಿ ಅತಿ ಆಗಬಾರ್ದು. ಅಂದರೆ ಮೊದಲಿನ ಥರ ಇರೋಕ್ಕೆ ಪ್ರಯತ್ನ ಮಾಡಬೇಕು ಹೊರತಾಗಿ ಮತ್ತೆ ನಾವು ಅದೇ ಹಾದಿನ ತಪ್ಪು ಹಾದಿನ ಹಿಡಿಬಾರ್ದು. ಅಂದರೆ ಇಷ್ಟು ಅಂದರೆ ಅದಕ್ಕೆ ಒಂದು ಅವಕಾಶವನ್ನು ಕೊಟ್ಟಂಗೆ ಆಗುತ್ತೆ. ಅವರಿಗೆ ಕೂಡ ಅದು ಯೂಸ್ ಮಾಡ್ಕೋಬೇಕು ಅದನ್ನು ಸರಿಯಾಗಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಆ ಸಂಬಂಧದಲ್ಲಿ ನೀವು ಸುಖಿಯಾಗಿ ಇರಬೇಕು. ಅಂದರೆ ಮೊದಲಿನ ಥರ ನಿಮ್ಮ ಸಂಬಂಧನ ಉಳಿಸ್ಕೋಬೇಕು. ಅಂದರೆ ಅವ್ರು ಕ್ಷಮೆ ಕೇಳಿದ್ದಾರೆ ಅಲ್ವಾ, ಸೊ ಅದನ್ನು ಬಿಟ್ಟಾಕಿ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ನಾವು ಅದಕ್ಕೆ ಮೊದಲಿನ ಥರ ನಾವು ಇರಬೇಕು. ಚೇಂಜ್ ಆಗಬಾರ್ದು. ಯಾಕಂತಂದರೆ ನಾವು ಚೇಂಜಸ್ ನಮ್ಮ ಹತ್ರ ಕಾಣಿಸಿದ್ರೆ ಮುಂದೆ ಇರೋ ವ್ಯಕ್ತಿ ಕೂಡ ಚೇಂಜ್ ಆಗ್ತಾರೆ. ಸೊ ಅವರು ಕ್ಷಮೆ ಕೇಳಿದ್ದಾರೆ ಅಂತ ಅಂದರೆ ಅದನ್ನು ಬಿಟ್ಟುಬಿಟ್ಟು ನಾವು ಮುಂದೆ ಮೂವ್ ಆಗಬೇಕು. ಮೊದಲಿನ ಥರ ಇದ್ಕೊಂಡೇ ನಾವು ನಮ್ಮ ಒಂದು ಲೈಫ್ನ ಲೀಡ್ ಮಾಡಬೇಕು. ನೆಕ್ಸ್ಟ್ ಕೊನೆಯದಾಗಿ ಹೇಳಬೇಕು ಅಂತ ಅಂದರೆ, ನಾವು ತಪ್ಪು ಮಾಡೋ ವ್ಯಕ್ತಿ ನೀವು ಇಷ್ಟಪಡುವವರು ಅಂತ ಅಂದರೆ ತಪ್ಪು ಮಾಡೋದು ಸಹಜ. ಅವರಲ್ಲಿ ಏನಿರುತ್ತೆ ಅಂದರೆ ಕೋಪದ ಜೊತೆ ಪ್ರೀತಿನೂ ಕೂಡ ಇರುತ್ತೆ. ಅದು ಅಂತೂ ಸಹಜನೇ ಅಲ್ವಾ. ಇವಾಗ ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಅಂದರೆ ಕೋಪದ ಜೊತೆಗೆ ಅವರಿಗೆ ಒಂದು ಪ್ರೀತಿನೂ ಅಲ್ಲಿ ಕೂಡಿರುತ್ತೆ. ಅದು ಮಾತ್ರ ಸಹಜನೇ ಆಗಿರುತ್ತೆ. ಆದರೆ ಪ್ರೀತಿ ಅನ್ನೋದು ಏನಿದೆನೋ ಅದು ತಾಳ್ಮೆ ಅಲ್ಲ. ಆ ಪ್ರೀತಿ ಮಾಡೋ ವ್ಯಕ್ತಿಗಳ ಜೊತೆಗೆ ಧೈರ್ಯವಾಗಿ ಎಲ್ಲವನ್ನು ಶೇರ್ ಮಾಡಿಕೊಳ್ಳುವಂತಹ ಒಂದು ಕ್ಯಾರೆಕ್ಟರ್ ಇರಬೇಕು. ಮತ್ತು ಧೈರ್ಯ ಕೂಡ ಇರಬೇಕು. ನಮಗೆ ಏನೇ ಇರಲಿ ಅದು ನಮ್ಮನ್ನು ಅವರು ಇಷ್ಟಪಡ್ತಾ ಇದ್ದಾರೆ ಅಂದರೆ ಅವ್ರ ಜೊತೆ ಎಲ್ಲನೂ ನಾವು ಧೈರ್ಯದಿಂದ ಶೇರ್ ಮಾಡ್ಕೋಬೇಕು. ಆವಾಗ ಅವರಿಗೂ ಕೂಡ ನಮ್ಮ ಮೇಲೆ ಒಂದು ನಂಬಿಕೆ ಇರುತ್ತೆ. ಸೊ ಇಷ್ಟು ಇದು ಇವತ್ತಿನ ಒಂದು ಮೋಟಿವೇಶ್ನಲ್ ವಿಡಿಯೋ ಆಗಿದೆ. ನೀವು ಇಷ್ಟಪಡುವವರು ತಪ್ಪು ಮಾಡಿದಾಗ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ. ಸೊ ಲೈಫಲ್ಲಿ ಒಬ್ರಿಗೊಬ್ರು ಇಷ್ಟಪಡ್ತಾ ಇರ್ತಾರೆ. ತಪ್ಪಂತೂ ಲೈಫಲ್ಲಿ ಎಲ್ಲರೂ ಮಾಡ್ತಾ ಇರ್ತಾರೆ. ಎಷ್ಟು ಒಳ್ಳೆಯವನಾಗಿದ್ದಾನೆ ಅಂದರೂ ಕೂಡ ಒಂದಲ್ಲ ಒಂದು ತಪ್ಪು ಮಾಡ್ತಾನೆ ಇರ್ತಾರೆ. ಸೊ ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು. ಇವತ್ತಿನ ವಿಡಿಯೋ ಏನು ಮಾಡ್ತಾ ಇದ್ದೇನೆ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಹಾಗೆ ಬಂದು ಲೈಕ್ ಕೊಡಿ. ಹಾಗೆ ಬಂದು ನಿಮ್ಮ ಅನಿಸಿಕೆಯ ಬಗ್ಗೆ ನನಗೆ ಒಂದು ಕಮೆಂಟನ್ನು ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.